ಪಂಚತಾರ ಹೋಟೆಲ್ಗಳ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಯಾವ ಉದ್ದೇಶಕ್ಕೆ ಮತ್ತು ದಾಳಿ ಮಾಡಿದ ಸಂದರ್ಭದಲ್ಲಿ ಏನು ವ್ಯವಸ್ಥೆ? ಇವತ್ತು ಪ್ರತಿಯೊಬ್ಬರ ಬಲಿಷ್ಠವಾದ ಸಮಾಜ, ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಆರೋಗ್ಯವಂತ ಸಮಾಜ ನಮಗೆ ಅತಿ ಅಗತ್ಯ. ನಾನು ನಮ್ಮ ರಾಜ್ಯದ ಎಲ್ಲ ಜನತೆಗೆ ನಾನು ವಿನಂತಿಸುತ್ತೇನೆ ಮತ್ತು ಸೂಚಿಸಲು ಬಯಸ್ತೇನೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನಮ್ಮ ಆರೋಗ್ಯ ಇಲಾಖೆಯ ಕೈಯಲ್ಲಿ ನಿಮಗೆ ರೋಗ ಬಂದಾಗ ನಮಗೇನು ಮದ್ದು ಕೊಡ್ಬೋದು ಅಂತ ಹೇಳಿ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಅವರು ತಿನ್ನುವಂಥ ಆಹಾರ, ಅವರ ಜೀವನ ಶೈಲಿ ಮತ್ತು ಪರಿಸರ ಮತ್ತು ಅವರೊಂದು ಮಾನಸಿಕದ ಒತ್ತಡ ನಿರ್ವಹಣೆ ಕ್ರಮದಿಂದಾಗಿ ಇವತ್ತು ಬಹುಶಃ ಅವರ ಆರೋಗ್ಯ ಅವಲಂಬಿತವಾಗಿದೆ. ಇದಕ್ಕಾಗಿ ಗುಣಮಟ್ಟದ ಆಹಾರವನ್ನು ಸೇವಿಸಬೇಕೆಂಬ ಉದ್ದೇಶದಿಂದ ನನ್ನ ಆರೋಗ್ಯ ಇಲಾಖೆಯಿರುವಂತಹ ಆಹಾರ ಸುರಕ್ಷಿತ ಪ್ರಾಧಿಕಾರ ಕಮಿಷನರ್ ಶ್ರೀನಿವಾಸ್ ಇದ್ದಾರೆ, ಅವರನ್ನು ಸೂಚಿಸಿ ಅವರ ಮುಖಾಂತರ ಪ್ರಥಮ ಹಂತದ ಒಂದು ಎಲ್ಲ ಪಂಚತಾರ ಹೋಟೆಲ್ಗಳಲ್ಲಿ ಇವತ್ತು ಸಂಪೂರ್ಣವಾಗಿ ತಪಾಸಣೆ ನಡೆಸಿ ಪರಿಸ್ಥಿತಿ ಏನಿದೆ ಅಂತ ನಾವು ವಿವರ ಪಡ್ಕೊಳ್ತಿದ್ದೇವೆ. ಒಂದು ಯಾಕೆ ಅಂತ ಹೇಳಿದರೆ, ಜನಸಾಮಾನ್ಯರ ಒಂದು ಭಾವನೆಯಲ್ಲಿ ಪಂಚತಾರ ಅಂತ ಹೇಳಿದ್ರೆ ಎಲ್ಲ ಹೈಜಿನಿಕ್ ಇದೆ, ಎಲ್ಲ ಸ್ವಚ್ಛತೆ ಇದೆ, ಬಹಳ ಗುಣಮಟ್ಟದಿದೆ ಎಂಬ ಭಾವನೆ ಇವತ್ತು ಹೊಂದಿದೆ. ಸೊ ಅದು ಇದೇ ಇಲ್ವಾ ಅಂತ ಮುಂದರಿಗೂ ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಅದು ಜನರಿಗೆ ಅದನ್ನು ಹೇಳುದು ನನ್ನ ಜವಾಬ್ದಾರಿ. ಮತ್ತೆ ಅವ್ರಿಗೆ ತಿನ್ಬೇಕಾ ಬಿಡ್ಬೇಕು ಅವ್ರು ಬಿಟ್ಟಂತ ವಿಚಾರ ನಮ್ಗೆ ಡೈಲಿ ಹೋಗಿ ನಮ್ಗೆ ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು. ಎರಡನೇದು, ಯಾರೋ ತಪ್ಪು ಮಾಡಿದ ಪಂಚದ ಹೋಟೆಲ್ ಅಂತ ತಪ್ಪು ಮಾಡಿದ್ದು ಕೂಡ ಅದನ್ನು ಸರಿಪಡಿಸಿ ಮುಂದೆ ಅವ್ರು ಹೋಗ್ಬೇಕು. ಅವರನ್ನು ನೋಡ್ಲಿಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಜನ ಇದ್ದಾರೆ, ಅಧಿಕಾರಿಗಳು ಮಂತ್ರಿ ಇದ್ದಾರೆ ಅಂತೇಳಿ ಅದು ಭಾವನೆ ಬರಬೇಕು. ನಾವು ಪಂಚತಾರ ಹೋಟೆಲ್ ನಮ್ಮನ್ನು ನೋಡ್ಲಿಕ್ಕೆ ಯಾರಿಗೆ ಅವಕಾಶ ಇಲ್ಲ ಅಥವಾ ನಾವು ಕೇಳಲಿಕ್ಕೆ ಜನ ಇಲ್ಲ ಎಂಬ ಭಾವನೆ ಅವ್ರಿಗೆ ಯಾರಿಗೂ ಕೂಡ ಬರಬಾರ್ದು. ಇಲ್ಲಿ ಇವರು ಕೂಡ ತಪ್ಪಿದಲ್ಲಿ ಇವರ ಮೇಲೆ ಕ್ರಮ ತೆಕ್ಕೊಳ್ತೇವೆ ಎಂಬ ಭಾವನೆ ಅವರಿಗೆ ಬರಬೇಕು. ಮೂರನೇ ದಿನ ಅಂತ ಹೇಳಿದರೆ, ಇವತ್ತು ನಾವು ಸಣ್ಣ ಸಣ್ಣ ವ್ಯಾಪಾರಸ್ಥರನ್ನು, ಅಂಗಡಿಗಳನ್ನು ಅಲ್ಲಿ ತಪಾಸಣೆ ಮಾಡೋದು, ಅಲ್ಲಿ ಕ್ರಮ ತೆಕ್ಕೊಳ್ಳೋದು, ಅವರಿಗೆ ನಾವು ಶಿಕ್ಷಿಸುವುದು, ಅದು ಒಂದು ಇವತ್ತು ಇರುವಂತಹ ಒಂದು ಸಂದರ್ಭದಲ್ಲಿ ಈ ದೊಡ್ಡವರನ್ನೇ ನಾವು ಇವತ್ತು ಅವರು ಸರಿ ಇಲ್ಲದ ಸಂದರ್ಭದಲ್ಲಿ ಅವರನ್ನು ತಪಾಸಣೆ ಮಾಡಿ ಅಥವಾ ಏನಾದರೂ ನಾವು ಸರಿ ಇಲ್ಲ ಅಂತ ಭಾವನೆ ಬಂದರೆ ಆಟೋಮೆಟಿಕ್ ಆಗಿ ಈ ಸಣ್ಣ ಸಣ್ಣ ಅಂಗಡಿಗಳು, ಹೋಟೆಲ್ಗೆಲ್ಲ ಕೂಡ ಸರಿ ಆಗ್ತದೆ. ಇವರು ದೊಡ್ಡವರನ್ನೇ ಬಿಡುವುದಿಲ್ಲ, ನಾಳೆ ನಮ್ಮನ್ನು ಕೂಡ ಬಿಡ್ಲಿಕ್ಕಿಲ್ಲ ಎಂಬ ಭಾವನೆ ಅವ್ರಿಗೆಲ್ಲರಿಗೂ ಕೂಡ ಬಂದು ಬಿಡ್ತದೆ. ಆಗ ನಮ್ಮ ಅಧಿಕಾರಿಯ ಕೆಲಸ ಕಡಿಮೆ ಆಗ್ತದೆ. ಇಲ್ಲ ನಮ್ಗೆ ಎಷ್ಟು ಜನ ನೋಡಿಕೊಂಡು ಹೋಗ್ಬೋದು. ಅದನ್ನು ಆರೋಗ್ಯದ ದೃಷ್ಟಿಯಿಂದ ಮತ್ತು ಆಹಾರ ನಮ್ಮ ಕಾಯ್ದೆ ಏನಿದೆಯಾ ಅದಕ್ಕೆ ಅನುಗುಣವಾಗಿ ಆರೋಗ್ಯವಂತ ಒಂದು ಆಹಾರ ಪದಾರ್ಥ ಮತ್ತು ಆಹಾರ ವ್ಯವಸ್ಥೆಯನ್ನು ಮಾಡಲಿ ನಮ್ಮ ಇಲಾಖೆ ಸಂಪೂರ್ಣವಾದ ಸಹಕಾರ ಅವರಿಗೆ ನಾವು ಇವತ್ತು ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಕಳಕಳಿ ಏನಿದೆ, ಹೃದಯ ರೋಗ, ಕ್ಯಾನ್ಸರ್, ಕಿಡ್ನಿ ಎಲ್ಲವೂ ಕೂಡ ಸಾಂಕ್ರಾಮಿಕ ರೋಗದ ಪರಿಸ್ಥಿತಿ ಅಂತ ಆಗಿದೆ. ಕ್ಯಾನ್ಸರ್ ಎಲ್ಲವೂ ಕೂಡ ಕೋವಿಡ್ ತರ ಆಗ್ತದೆ. ಮುಂದೆ ಇದೇ ರೀತಿ ಹೋದ್ರೆ ಕ್ಯಾನ್ಸರ್ ಎಲ್ಲವೂ ಕೂಡ ಮುಂದಿನ ದಿನ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಊರಲ್ಲಿ ಕೋವಿಡ್ ತರ ಪರಿಸ್ಥಿತಿ ಆಗ್ತದೆ. ಆದ ಕಾರಣ ಬಹುಶಃ ಇನ್ನು ಮುಂದಿನ 5-10 ವರ್ಷ ಆದ ನಂತರ ಕೂಡ ಇವತ್ತು ನಾವು ತಗೊಂಡ ಕ್ರಮ ಅದು ನಮ್ಗೆ ಇವತ್ತು ಪ್ರಯೋಜನ ಬರಲಿ ಅಷ್ಟು ಇಲ್ಲ. ಅದು ಕನಿಷ್ಠ 10-15 ವರ್ಷದ ನಂತರ ಅದು ಕೂಡ ಈ ರೋಗ ಎಲ್ಲ ಕಡಿಮೆ ಮಾಡ್ಲಿಕ್ಕೆ ಇದು ಖಂಡಿತವಾಗಿ ಪ್ರಯೋಜನ ಆಗ್ತದೆ. ಅದು ಒಂದು ಕಡೆದು ನಾವು ತಪಾಸಣೆ ಮಾಡುವಂತ ಕ್ರಮ, ಎರಡನೇದು ಜನರಿಗೆ ಜನಜಾಗೃತಿ ಮೂಡಿಸುವಂತ ಒಂದು ವ್ಯವಸ್ಥೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಹಂತ ಅರ್ಧ ಗಂಟೆಗೆ ಒಂದು ವರದಿಯನ್ನು ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ. ಬಹಳಷ್ಟು ಕಡೆ ಇವತ್ತು ಕೆಲವೊಂದು ಪಂಚತಾರ ಹೋಟೆಲ್ಗಳಲ್ಲಿ ಎಕ್ಸ್ಪೈರ್ ಆದಂಥ ಹಾಲು, ಅದೇ ರೀತಿ ಇವತ್ತು ಕೊಳೆತಂತ ಇವತ್ತು ನಮ್ಮ ಈರುಳ್ಳಿ, ಇವತ್ತು ಡೆನ್ಮಾರ್ಕ್ ಮತ್ತು ಕೆನಡಾದ ಬಂದಂಥ ಮಾಂಸ, ಇದೆಲ್ಲ ಕೂಡ ಇವತ್ತು ಇದೆಲ್ಲ ನೋಡಬೇಕು. ಯಾಕೆ ಡೆನ್ಮಾರ್ಕಿಂದ ಇಲ್ಲಿಗೆ ತರಬೇಕು? ಯಾವ ಉದ್ದೇಶದಿಂದ ತರ್ತಾರೆ ಡೆನ್ಮಾರ್ಕಿನಲ್ಲಿ ಎಷ್ಟೋ ವರ್ಷ ಪ್ರಾಜೆಕ್ಟು ಇಲ್ಲಿಗೆ ಎಲ್ಲಿಗೆ ಬರ್ತಿದ್ರು? ಬಾಂಬೆಲಿ ಯಾರು ಈ ರೀತಿ ಮಾಡುವವನು? ಇದೆಲ್ಲ ನಾವು ನೋಡ್ಬೇಕು. ಇದು ಭವಿಷ್ಯ ಇವತ್ತಿಗೆ ಮುಗಿಯುವಂತ ವಿಚಾರ ಅಲ್ಲ, ಇದು ಭವಿಷ್ಯಕ್ಕೆ ಬೇಕಾಗಿ ನಾವು ಈಗಲೇ ಒಂದು ಆಕ್ಷನ್ ಪ್ಲಾನ್ ಇವತ್ತು ನಾವು ಮಾಡಿದ್ದು. ಅದ ನಂತರ ಈಗ ನಾವು ಬರೀ ತಪಾಸಣೆ ಮಾಡಿ ಬಂದು ಅದು ರಿಪೋರ್ಟ್ ಆಗಿ ಯಾವ ಪಂಚತಾರ ಹೋಟೆಲ್ ಚೆನ್ನಾಗಿದೆ, ಯಾವ್ದು ಇವತ್ತು ಸಮಸ್ಯೆ ಇದೆ, ಎಲ್ಲಿ ಕೆಲವು ಗುಣಮಟ್ಟದ ಆಹಾರ ಇರಲಿಲ್ಲ, ಇದೆಲ್ಲ ಕ್ರೋಢೀಕರಿಸಿಕೊಂಡು ಹೋಗ್ತೇವೆ. ನಾವಿವತ್ತು ಅವರಿಗೆ ಕೂಡ ಇದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕೆ ನಾವೊಂದು ಮಾರ್ಗಸೂಚಿ ಕೊಡುವಂಥದ್ದು.
ಯಾರನ್ನು ಕೂಡ ನಾನು ಶಿಕ್ಷಿಸಲಿಕ್ಕೆ ಅದನ್ನು ಮಾಡಲಿಕ್ಕೆ ಅಲ್ಲ. ಅವರು ತಪ್ಪನ್ನು ಸರಿಪಡಿಸಿಕೊಂಡು ಅವ್ರು ಮುಂದೆ ಹೋಗಬೇಕು. ಅದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಆರೋಗ್ಯಕ್ಕೆ ಪೂರಕವಾದ ಆಹಾರವನ್ನು ಇವತ್ತು ಇವರು ಜನಸಾಮಾನ್ಯಕ್ಕೆ ಕೊಡಬೇಕು. ನಾವು ಮುಂದೆ ಎಲ್ಲ ಹಂತದಲ್ಲೂ ಕೂಡ ಮುಂದೆ ಅದನ್ನು ತಗೊಂಡು ಇವತ್ತು ಬರ್ತಾ ಇದ್ದೇವೆ. ಕೆಲವೊಂದು ಜಂಕ್ ಫುಡ್ಗಳಿದೆ, ಇದನ್ನು ಅದು ಏನಿದೆ ಅಂತ ಜನರಿಗೆ ಗೊತ್ತಾಗಬೇಕಲ್ಲ. ತಿನ್ನೋದು ಬಿಡುದು ಅವ್ರಿಗೆ ಬಿಟ್ಟಂತ ವಿಚಾರ. ಅದು ಇದರ ಒಳಗಡೆ ಏನಿದೆ ಅಂತ ಜನರಿಗೆ ಗೊತ್ತಾಗಬೇಕು. ಅದನ್ನು ನಾವು ಅಲ್ಲಿ ಪ್ರದರ್ಶಿಸಬೇಕು. ಇನ್ನು ಮುಂದಕ್ಕೆ ಅದು ನಾವು ಮುಂದಿನ ದಿನ ತೀರ್ಮಾನ ನಾವು ತಗೊಳ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.